ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಅವರೊಬ್ಬ ದುರಂತ ನಾಯಕರು. ಅಭಿಮಾನ್ ಸ್ಟುಡಿಯೋದಲ್ಲಿನ ಪುಣ್ಯಭೂಮಿನ ರಾತ್ರೋರಾತ್ರಿ ನೆಲಸಮಗೊಳಿಸಿದ್ದಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಅವತ್ತು ನೆಲಸಮ ಆದಂಥ ದಿನವೇ ಅಲ್ಲಿ ಪುಣ್ಯಭೂಮಿ ಹತ್ರ ಹೋಗಿ ಸಾಕಷ್ಟು ಬೇಸರ ವ್ಯಕ್ತಪಡಿಸಿದಂತಹ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ನಿರ್ಮಾಪಕರು ಕೆ ಮಂಜೂರ್ ನಮ್ಮ ಜೊತೆ ಇದ್ದಾರೆ. ಸೊ ಅರಣ್ಯ ಭೂಮಿ ಅಂತ ಸರ್ಕಾರ ಈಗ ವಶಪಡಿಸ್ಕೊಂಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಅವ್ರದ್ದು ಏನಾಗಿರುತ್ತೆ ಅಂತ ಕೇಳೋಣ. ಸರ್, ಈಗ ಇಲ್ಲಿಯ ತನಕ ಒಂದು ರೀತಿಯ ಹೋರಾಟ ಇತ್ತು, ಹೇಳ್ತಾ ಇದ್ರಿ ಮನೆಯವರೆಗೂ ಅದೆಷ್ಟಾದ್ರೂ ಬೆಲೆ ಆಗಲಿ, ನಾವು ಅಭಿಮಾನಿಗಳು ರೆಡಿ ಇದ್ದೀವಿ ಕೊಂಡ್ಕೊಳ್ಳೋಕ್ಕೆ ಅಂತ. ಮಂಗಳವಾರ ಅಥವಾ ಸೋಮವಾರ ಒಂದೇನೋ ಶುಭ ಸೂಚನೆ ಸಿಗ್ಬೋದು ಅನ್ನೋಂಥದ್ದು ಮೊನ್ನೆ ಅಷ್ಟೇ ಫಿಲಂ ಚೇಂಬರ್ಲಿ ಮಾತಾಡಿದ್ರಿ. ಈಗ ಆಗಿರುವಂಥ ಬೆಳವಣಿಗೆ ಬಗ್ಗೆ ಫಸ್ಟ್ ರಿಯಾಕ್ಷನ್. ಮೊದಲನೇದಾಗಿ ಅರಣ್ಯ ಅಧಿಕಾರಿಗಳು 10 ಎಕರೆ ವಶ ಮಾಡ್ಕೋತಿಂತ ಇನ್ನು ಆರ್ಡರ್ ಮಾಡಿದ್ದಾರೆ. ಅದಿನ್ನೂ ಎಷ್ಟು ಯಾವ ರೀತಿ ಯಾವ ಹಂತದಲ್ಲಿದೆ, ಏನಿದೆ, ಸರ್ಕಾರದ ಮಟ್ಟದಲ್ಲಿದೆಯಾ, ಬರೀ ಅರಣ್ಯ ಅಧಿಕಾರಿ ಮಾಡ್ತಾ ಇದೆಯಾ, ಬರೀ ಅಧಿಕಾರಿ ಮಟ್ಟದಲ್ಲಿದೆಯಾ, ಇಲ್ಲ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. 22ನೇ ತಾರೀಕು ಆರ್ಡರ್ ಮಾಡಿದ್ದಾರೆ. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನ 7ನೇ ತಾರೀಕು ರಾತ್ರಿ ಏಕಾಏಕಿ ಯಾರಿಗೂ ಗೊತ್ತಿಲ್ಲದಂಗೆ ಅಭಿಮಾನ್ ಸ್ಟುಡಿಯೋದ ನೆಲಸಮ ಮಾಡೋಂಥ ವಿಷ್ಣು ಸಮಾಧಿನ ಒಂದು ಸಣ್ಣತನ ತೋರಿಸಿರೋ ಒಂದು ಸ್ಟುಡಿಯೋ ಮಾಲೀಕರು ಅವ್ರನ್ನ ಕರೆಸಿ ತುಂಬ ಸತಿ ಕೇಳ್ಕೊಂಡಾದ್ಮೇಲೆ ತುಂಬ ನೋವಾಯಿತು. ನಾವು ಸರ್ಕಾರಕ್ಕೂ ಮನವಿ ಮಾಡಿದೆ. ಅದಾದಂಥ ಕೆಲವು ಸಂಘಗಳು ಓಡಾಡ್ತಿದ್ರು. ಅವ್ರು ಜನವರಿ ಆರ್ಡರ್ ಆಗಿದೆ, ಯಾರು ಗೊತ್ತಿಲ್ಲ ಅಂತ ಅವನು ಹೇಳ್ತಾನೆ. ಅಭಿಮಾನ್ ಸ್ಟುಡಿಯೋ ಮಾಲೀಕ ಪ್ರತಿಯೊಬ್ಬರು ಗೊತ್ತಿದೆ ಸರ್, ನಿಮಗೆ ಗೊತ್ತಿಲ್ಲ ಅಷ್ಟೇ ಅಂತ ಹೇಳಿದ್ರು. ಸರಿ, ಇರಲಿ ಬಿಡಿ, ಅದು ಯಾರು ಅಂದ್ಕೊಳ್ಳಿ, ಭಗವಂತ ನಾವು ನಂಬಿದ್ದೀವಿ, ನಾವು ಕಾನೂನು ಹೋರಾಟಕ್ಕಿದ್ದೀವಿ. ಸರ್ಕಾರಕ್ಕೆ ಮನವಿ ಮಾಡೋದು. ನೆನ್ನೆ ವಾಣಿಜ್ಯ ಮಂಡಳಿಯಲ್ಲಿ ಕೂತ್ಕೊಂಡು ಮೊನ್ನೆ ಬಂದು ಮೀಟಿಂಗ್ ಮಾಡಿದಾಗ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಸಾರಾಗೊಂದು ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟ್ ತೊಗೊಂಡು, ಆ್ಯಕ್ಚುಲಿ ನಿನ್ನೆ 4 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು. ನಮ್ಮ ಸಾರಾಗೊಂದೂರ ಸ್ವಂತ ಅವ್ರು ಯಾರೋ ಅವ್ರ ಕಡೆಯವರು ನಿಧನ ಹೊಂದ್ರಿಂದ ನಿನ್ನೆ ಸೇಮ್ ಮೀಟಿಂಗ್ ಕ್ಯಾನ್ಸಲ್ ಆಯಿತು. ಹೋಗ್ಬಿಟ್ಟು ನಮಗೆ ಏನು ಬೇಡ ಸರ್, ದಯವಿಟ್ಟು ಸರ್ಕಾರ ಸಂಪೂರ್ಣ ಸಹಕರಿಸಿದೆ. ವಿಷ್ಣುವರ್ಧನ್ ಸಮಾಧಿಗೆ ಮೈಸೂರಲ್ಲಿ ಅವ್ರ ಮನೆಯ ರಾಶಿ ಥರ ಜಾಗ ಕೊಟ್ಟಿದ್ದಾರೆ, ಎಲ್ಲ ರೀತಿ ಮಾಡಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಾವು ಯಾವತ್ತೂ ಚಿರಋಣಿ. ಆ ವಿಷಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ನಾವು ಚಿರಋಣಿ. ಕೊಟ್ಟಂಥ ಜಾಗ ಆದರೂ ಇಲ್ಲಿ ಅಂತ್ಯಕ್ರಿಯೆ ಆದಂಥ ಜಾಗನ ನಮಗೆ ಪವಿತ್ರವಾದ ಜಾಗ, ಯಾವ ಕಾರಣಕ್ಕೂ ನಮಗಲ್ಲಿ ಅದಕ್ಕೆ ಅಟ್ಲೀಸ್ಟ್ 10 ಗುಂಟೆ ಕೊಡಿ ಅಂತ ನಾನು ಮನವಿ ಮಾಡಿದೆ. ಕಾರ್ತಿಕ್ ಅವರು ಕೊಡ್ತೀನಿ ಅಂತೆಲ್ಲ ಮಾತು ಕೊಟ್ಬಿಟ್ಟು ತಿರುಗಿ ಹೋಗಿ ಇಲ್ಲ ಕೋರ್ಟಲ್ಲೇ ತೀರ್ಮಾನ ಮಾಡೋಣ ಅಂತ ನನಗೆ ಇದು ಮಾಡಿದ್ರು. ನಾನು ಮನವಿ ಮಾಡಿದೆ. ಕೋರ್ಟ್ಗೆ ಹಾಕಿರೋದು ನಾನಲ್ಲಪ್ಪ, ಅಭಿಮಾನಿ ಸಂಘದವರು. ಅವ್ರು ಕರ್ಸ್ ಮಾತಾಡ್ತೀನಿ ಎಲ್ಲ ಹೇಳಿದೆ. ಇಲ್ಲ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಮಾಡಿದ್ದೆ. ಅವ್ರಿಗೂ ತುಂಬ ಆಮೇಲೆ ಬೇರೆ ಲಾಯರ್ನ ಮೀಟ್ ಮಾಡಿದೆ. ಕಾನೂನು ಚೌಕಟ್ಟಲ್ಲಿ ಆಮೇಲೆ ಇದನ್ನು ಆ್ಯಕ್ಚುಲಿ ಮಾರೋಕ್ಕೆ ಆಗಲ್ಲ ಅಂತ ಒಬ್ಬರು ಹೇಳ್ತಾರೆ, ಒಬ್ರು ಮಾರಿದ ತಪ್ಪು ಅಂತಾರೆ. ತುಂಬ ಗೊಂದಲ ಇದೆ. ಈ ಅರಣ್ಯ ಅಧಿಕಾರಿಗಳು ಮಾಡ್ತಾರೆ ನೋಡೋಣ. ಆಮೇಲೆ ನಾನು ಇದಕ್ಕೆ ಮೊನ್ನೆ ಮಾತಾಡಿದಂಥ ನಮಗೆ ನಮ್ಮ ಶಿವರಾಜ್ ಕವಿ ಸಂಘದ ನಮ್ಮ ಶ್ರೀಕಾಂತ್ ಫೋನ್ ಮಾಡಿದ್ರು. ಶಿವಣ್ಣವರು ದಯವಿಟ್ಟು ಮಾತಾಡೋಕ್ಕಂತ. ನಾನು ಶಿವಣ್ಣವ್ರು ಆ್ಯಕ್ಚುಲಿ ನೆನ್ನೆ ಮೀಟ್ ಮಾಡೋಕ್ಕಂತ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಇವತ್ತು ಹೋಗ್ತಾ ಇದ್ದೀನಿ. ಶಿವಣ್ಣವ್ರು ಹೇಳಿದ್ರು ನಾನು ದಯವಿಟ್ಟು ಈ ವಿಷಯದಲ್ಲಿ ಸಹಕರಿಸ್ತೀನಿ, 2ನೇ ಮಾತಿಲ್ಲ, ನಾನು ಬರ್ತೀನಿ ಮಂಜು ಅವರೇ. ಯಾಕೆಂದರೆ ಮನೆಯವ್ರಿಗೆ ಬೇಜಾರು, ಮನೆಯವ್ರಿಗೆ ಯಾವ ರೀತಿ ಬೇಜಾರಿಲ್ಲ ಶಿವಣ್ಣ. ಮನೆಯವ್ರ ಪಾಪ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇದು ಅಭಿಮಾನಿಗಳು ಅಂತ್ಯಕ್ರಿಯೆ ಆದ ಜಾಗ ಯಾವ ಕಾರಣಕ್ಕೂ ಬಿಡೋದು ಬೇಡ ಅಂತ ಒಂದೇ ಒಂದು, ಯಾವ ಕಾರಣ ಬಿಡೋದು ಬೇಕಾದ್ರೆ ದುಡ್ಡು ಕೊಟ್ಬಿಡೋಣ, ನಾವೇನು ಫ್ರೀ ಕೇಳ್ತಾ ಇಲ್ಲ. ನಾನು ಬಾಲಕೃಷ್ಣ ಮೊಮ್ಮಗಂಗೆ ದಯವಿಟ್ಟು ದುಡ್ಡು ಕೊಡ್ತೀನಿ, ಬಿಡೋಕ್ಕೆ ಬೇಡ ಅಂದ. ಅವನೇ ಹೇಳಿದ್ಮೇಲೆ ಕೊಡ್ತೀನಿ ಅಂತ ಬಾಲಕೃಷ್ಣನ್ ಮೊಮ್ಮಗ ಕೊಡ್ತೀನಿ ಅಂತ ಅಷ್ಟು ಹೇಳ್ಬಿಟ್ಟು ನಮಗೆ ರೀತಿ ಮಾಡ್ದ. ಕಾರ್ತಿಕ್ ಅದು ಯಾರು ಹೇಳ್ಕೊಟ್ರೆ ಗೊತ್ತಿಲ್ಲ, ಅಥವಾ ಅವ್ರ ಹಿಂದೆ ಯಾರಿದ್ದಾರೆ. ಶಿವರಾಜ್ ಕುಮಾರ್ ಹೇಳಿದ್ರು ಮಾತಾಡಿ ಬಾ ಮಂಜು ಮಾತಾಡೋಣ, ಮುಂದೆ ಆಗಲ್ಲ, ನಾವೇನು ಮಾಡೋಣ, ಸರ್ಕಾರಕ್ಕೆ ಹೋಗೋಣ, ಕಾನೂನು ಚೌಕಟ್ಟು ಓಡಾಡಪ್ಪ. ಶಿವರಾಜ್ ಕುಮಾರ್ ಇವತ್ತು ಮಧ್ಯಾಹ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವರು ನಮ್ಮ ನನಗೆ ಬೇರೆ ಎಲ್ಲೇ ಏನಾರು ಮಾಡಲಿ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಜಾಗ ಅಂತ್ಯಕ್ರಿಯೆ ಆದ ಜಾಗ ಅದು ನಮ್ಮ ಪವಿತ್ರವಾದ ದೇವಸ್ಥಾನ, ಅಭಿಮಾನಿಗಳಿಗೆ ಮಾತ್ರ. ಅದಕ್ಕೋಸ್ಕರ ನಾವು ಕೇಳ್ಕೊತಾ ಇರೋದಷ್ಟೇ, ಬೇರೆ ಇನ್ನೇನಿಲ್ಲ. ಈ ಅರಣ್ಯ ವಶಪಡಿಸ್ಕೊಂಡಿದ್ದಾರೆ. ಸ್ಟುಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿದ್ರೆ ಒಬ್ಬರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಇಷ್ಟ ಇಲ್ಲ. ನಮಗೇನು ಒಂದು 10-11 ಕೋಟಿಯಲ್ಲಿ ಅದು ಕೊಟ್ಟರೆ ಇವಾಗ ನಮ್ಮ ಕಡೆಯಿಂದ ತೊಂದರೆ ಇಲ್ಲ. ನಾವು ಯಾವ ಕಾರಣಕ್ಕೂ ಯಾವುದೇ ಕೇಸ್ ಇದ್ರೆ ಯಾರೇ ಬೇಮನೆ ಹಾಕಿದ್ರು ಕೂಡಲೇ ನಾನೇ ತೆಗೆಸಿ ವಾಪಸ್ ಮನವಿ ಮಾಡ್ತೀನಿ. ಸರ್ಕಾರ ಮಾಡಿಕೊಡ್ಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಅಧಿಕಾರಿಗಳಿಗೆ ದಯವಿಟ್ಟು ಇದು ಮನವಿ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.